ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 19ನೇ ಪ್ರಶ್ನೆ, ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ ಶಿವಾಜಿಯ ಕಂದಾಯ ವ್ಯವಸ್ಥೆಯನ್ನ ವಿವರಿಸಿ ಅಂತ ಕೇಳಿದರು. ಓಕೆ, ಶಿವಾಜಿ ಮರಾಠ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ರಾಜ, ಶೂರ, ವೀರ, ದೇಶಪ್ರೇಮಿ. ಓಕೆ, ಸೊ ಈತ ಮರಾಠರ ಅತ್ಯಂತ ಶ್ರೇಷ್ಠ ದೊರೆ. ರಾಜ್ಯ ವಿಸ್ತರಣೆಯ ಜೊತೆಗೆ ಉತ್ತಮ ಆಡಳಿತ ನೀಡುವುದರಲ್ಲೂ ಕೂಡ ಶಿವಾಜಿ ಅತ್ಯಂತ ಯಶಸ್ವಿ ಆಗ್ತಾನೆ ಮಕ್ಕಳು. ಓಕೆ, ಸೊ ಮಹಾರಾಷ್ಟ್ರದ ಸುಪ್ರಸಿದ್ಧ ಸಂತರ ಬೋಧನೆಗಳು ಹಿಂದೂ ಧರ್ಮದ ರಕ್ಷಣೆ ಮತ್ತು ಮರಾಠ ರಾಜ್ಯದ ಸ್ಥಾಪನೆಗೆ ಹೆಚ್ಚಿನ ಪ್ರಭಾವವನ್ನ ಶಿವಾಜಿ ಬೀರ್ತಾ ಇದ್ದಂಥದ್ದು. ಓಕೆ, ಸೊ ಶಿವಾಜಿಯ ಕಂದಾಯ ಸಂಗ್ರಹ ವ್ಯವಸ್ಥೆಯು ರೈತವಾರಿ ವ್ಯವಸ್ಥೆಯಾಗಿತ್ತು. ಇದು ರೈತರಿಗೆ ಅನುಕೂಲಕರವಾಗಿತ್ತು. ಅವರು ಜಹಗೀರ್ದಾರಿ ವ್ಯವಸ್ಥೆಯನ್ನ ರದ್ದುಗೊಳಿಸ್ತಾರೆ. ಓಕೆ, ಶಿವಾಜಿಯು ಜಹಗೀರ್ದಾರಿ ವ್ಯವಸ್ಥೆಯನ್ನ ರದ್ದುಗೊಳಿಸ್ತಾರೆ. ಓಕೆ, ಕಂದಾಯವನ್ನು ಹಣ ಅಥವಾ ವಸ್ತು ರೂಪದಲ್ಲಿ ಸಂಗ್ರಹಿಸಲು ಅವಕಾಶವಿತ್ತು. ಹಣ ಅಥವಾ ವಸ್ತು ರೂಪದಲ್ಲಿ ಸಂಗ್ರಹಿಸಲು ಅವಕಾಶವಿತ್ತು. ಓಕೆನಾ? ಚೌತ್ ಮತ್ತು ಸರ್ದೇಶ್ಮುಖಿ ಎಂಬಂತಹ ವ್ಯವಸ್ಥೆಗಳನ್ನ ಭೂ ತೆರಿಗೆಗಳು ಜಾರಿಯಲ್ಲಿ ಇದ್ದವು. ಚೌತ್ ಮತ್ತು ಸರ್ದೇಶ್ಮುಖಿ ಎಂಬ ಭೂ ತೆರಿಗೆಗಳು ಜಾರಿಯಲ್ಲಿ ಇದ್ದವು. ಇದರಲ್ಲಿ ಚೌತ್ ಅಂತಂದ್ರೇನು? 1/4 ಕಂದಾಯವನ್ನ ವಸೂಲಿ ಮಾಡುವುದು ಚೌತ್. ಸೊ ಇದು ಮುಘಲ್ ಆಡಳಿತ ಇದ್ದಂತಹ ಪ್ರದೇಶದಲ್ಲಿ ಜಾರಿಯಲ್ಲಿತ್ತು. ಸರ್ದೇಶಮುಖಿ ಅಂತಂದ್ರೆ 1/10 ಭೂಕಂದಾಯವನ್ನ ವಸೂಲಿ ಮಾಡುವುದು. ಇದು ಮರಾಠರ ವಶದಲ್ಲಿದ್ದ ರಾಜ್ಯಗಳಲ್ಲಿ, ಮರಾಠರ ಪ್ರದೇಶಗಳಲ್ಲಿ ಜಾರಿಯಲ್ಲಿದ್ದ ಭೂಕಂದಾಯ. ಮುಘಲರ ಆಡಳಿತ ಪ್ರದೇಶಗಳಲ್ಲಿ ಜಾರಿಯಲ್ಲಿದ್ದ ಭೂಕಂದಾಯ ವ್ಯವಸ್ಥೆ ಚೌತ್. ಓಕೆನಾ? ಸೊ ಈ ರೀತಿಯಾಗಿ ಶಿವಾಜಿಯು ಕಂದಾಯ ವ್ಯವಸ್ಥೆಯನ್ನ ಜಾರಿಗೆ ಗೊಳಿಸಿದ್ದರು. ಓಕೆ, ಥ್ಯಾಂಕ್ ಯು.